ಎಸ್, ತೆಲುಗು ನಟ ಮಹೇಶ್ ಬಾಬುಗೆ ಸಂಕಷ್ಟ. ವಿಚಾರಣೆಗೆ ಹಾಜರಾಗುವಂತೆ ನಟ ಮಹೇಶ್ ಬಾಬುಗೆ ನೋಟಿಸ್ ಕೂಡ ನೀಡಲಾಗಿದೆ. ಏಪ್ರಿಲ್ 28ರಂದು ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಎಸ್, ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಇಡಿಯಿಂದ ಸಮನ್ಸ್. 2 ರಿಯಲ್ ಎಸ್ಟೇಟ್ ಕಂಪನಿಗಳ ಜಾಹೀರಾತಿನಲ್ಲಿದ್ದಂತಹ ಮಹೇಶ್ ಬಾಬು 5,90,00,000 ರೂಪಾಯಿಗೆ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದಂತಹ ನಟ ಹೈದರಾಬಾದ್ ಸಾಯಿ ಸೂರ್ಯ ಡೆವಲಪರ್ಸ್ ಸುರಾನಾ ಗ್ರೂಪ್ಸ್ ಜಾಹೀರಾತು. ಇದರಲ್ಲಿ 2.5 ಕೋಟಿ ರೂಪಾಯಿಗಳನ್ನ ನಗದು ರೂಪದಲ್ಲಿ ಪಡೆದಿದ್ದಂತಹ ಮಹೇಶ್ ಬಾಬು ಉಳಿದ 3.4 ಕೋಟಿ ರೂಪಾಯಿ ಮೊತ್ತವನ್ನ ಚೆಕ್ ಮೂಲಕ ಸ್ವೀಕರಿಸಿದ್ದಂತಹ ನಟ ಈ 2 ರಿಯಲ್ ಎಸ್ಟೇಟ್ ಕಂಪನಿಗಳ ವಿರುದ್ಧ ಖರೀದಿದಾರರು ದೂರನ್ನ ದಾಖಲು ಮಾಡಿದ್ದಾರೆ. ವಂಚನೆಯ ಸಂಬಂಧ 2 ಕಂಪನಿಗಳ ವಿರುದ್ಧ ತೆಲಂಗಾಣ ಪೊಲೀಸ್ ಎಫ್ಐಆರ್ ದಾಖಲು ಕೂಡ ಮಾಡಿದ್ದಾರೆ. ತೆಲಂಗಾಣ ಪೊಲೀಸರ ಎಫ್ಐಆರ್ ಇಡಿಯಿಂದ ಅಕ್ರಮ ಹಣ ವರ್ಗಾವಣೆ ತನಿಖೆ. ಎಸ್, ತೆಲಂಗಾಣ ಪೊಲೀಸರ ಎಫ್ಐಆರ್ ದಾಖಲೆ ಮಾಡಿದ್ದನ್ನ ನೋಡಿ ಇಡಿಯಿಂದ ಮತ್ತೊಂದು ಎಫ್ಐಆರ್ ದಾಖಲೆಯಾಗಿ ಈತನ ಅಂದರೆ ಮಹೇಶ್ ಬಾಬು ಕುತ್ತಿಗೆಗೆ ಈಗ ಬಂದಿದೆ. ಇಡಿ ತನಿಖೆ ವೇಳೆ 2 ಕಂಪನಿಗಳ 100 ಕೋಟಿ ರೂಪಾಯಿ ಮೊತ್ತದ ಅಕ್ರಮಗಳು ಪತ್ತೆಯಾಗಿದೆ. ಈ ತನಿಖೆ ವೇಳೆ ಮಹೇಶ್ ಬಾಬುಗೆ ಜಾಹೀರಾತಿಗೆ ಹಣ ಕೊಟ್ಟಿದ್ದಾರೆ ಎನ್ನುವಂತಹ ದಾಖಲೆ ಕೂಡ ಲಭ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಬಾಬುಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ. ಮಹೇಶ್ ಬಾಬು ತೆಲುಗಿನಲ್ಲಿ ಎಷ್ಟು ದೊಡ್ಡ ನಟ ಅಂತ ಹೇಳಿ ನಾನೇನು ನಿಮಗೆ ವಿಶ್ಲೇಷಣೆಯಾಗಿ ಹೇಳಬೇಕು ಅಂತ ಏನಿಲ್ಲ. ಮಹೇಶ್ ಬಾಬು ಅವರ ಸಿನಿಮಾಗಳನ್ನ ಹಲವಾರು ಜನ ಇಷ್ಟಪಟ್ಟಿದ್ದಾರೆ, ಅವರ ಅಭಿಮಾನಿಗಳು ಕೊಂಡಾಡ್ತಾ ಇರ್ತಾರೆ. ಹಾಗೆ ಮಹೇಶ್ ಬಾಬು ಅವರು ಹಲವಾರು ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ತಾ ಇರ್ತಾರೆ. ಎತ್ತರವಾಗಿರುವಂತಹ ವ್ಯಕ್ತಿ, ಬಣ್ಣ ಬಂದು ಬಿಳಿ ಬಣ್ಣ, ಎಲ್ರಿಗೂ ಕೂಡ ಮೋಸ್ಟ್ ಫೇವರೇಟ್, ಹೆಣ್ಣು ಮಕ್ಕಳ ಹಾರ್ಟ್ ಅನ್ನ ಕದ್ದಿದ್ದಂತಹ ಮಹೇಶ್ ಬಾಬು ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಬರ್ತಾ ಇದೆ. ಎಸ್, ವಿಚಾರಣೆಗೆ ಹಾಜರಾಗುವಂತೆ ನಟ ಮಹೇಶ್ ಬಾಬುಗೆ ನೋಟಿಸ್ ಕೂಡ ನೀಡಲಾಗಿದೆ. ಏಪ್ರಿಲ್ 28ರಂದು ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಬಾಬುಗೆ ನೋಟಿಸ್ ಅನ್ನ ನೀಡಲಾಗಿದೆ. ಮಹೇಶ್ ಬಾಬು ಅವರ ಸ್ಥಿತಿ ಸಂಕಷ್ಟದಲ್ಲಿ ಈಗ ಸಿಲುಕಿಕೊಂಡಿದೆ. ಎಲ್ಲರ ಹಾರ್ಟ್ ಅನ್ನ ಕದ್ದಿದ್ದಂತಹ ನಟ ಮಹೇಶ್ ಬಾಬುಗೆ ಈಗ ಕುತ್ತಿಗೆಯ ಹತ್ರ ಕತ್ತಿ ಬಂದಂಗಾಗಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಸಂಬಂಧ ಇಡಿಯಿಂದ ಸಮನ್ಸ್ ಜಾರಿಯಾಗಿದೆ. 2 ರಿಯಲ್ ಎಸ್ಟೇಟ್ ಕಂಪನಿಗಳ ಜಾಹೀರಾತಿನಲ್ಲಿದ್ದಂತಹ ಮಹೇಶ್ ಬಾಬು, ಎಸ್, ಏನ್ ಗೊತ್ತಾ, ಮಹೇಶ್ ಬಾಬು ಅಂತಹ ಹಲವಾರು ಜನರು ಕೂಡ ಈ ಒಂದು ಜಾಹೀರಾತುಗಳನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಆನ್ಲೈನ್ ಗೇಮಿಂಗ್ ಕೂಡ ಒಂದು, ಅವರೆಲ್ಲರ ಕೂತಿಗೆಗೂ ಬರುತ್ತೆ. ಎಸ್, ಈ ವಿಚಾರವನ್ನ ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಅಶ್ವಥ್ ಅವರು ನಮ್ಮ ಜೊತೆಗಿದ್ದಾರೆ. ವಿಶೇಷ ಪ್ರತಿನಿಧಿ ಅಶ್ವಥ್, ಈ ಒಂದು ಮಹೇಶ್ ಬಾಬು ಪ್ರಕರಣ ಮುಂದೆ ಏನ್ ತಿರುವನ್ನ ಪಡಿಬಹುದು? ಕಾವ್ಯ, ಈಗಾಗಲೇ ಟಾಲಿವುಡ್ನ ಸೂಪರ್ ಸ್ಟಾರ್ ಆಗಿರುವಂತಹ ನಟ ಮಹೇಶ್ ಬಾಬು ಅವರ ಮೇಲೆ ಇಡಿ ಅಧಿಕಾರಿಗಳು ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂಥದ್ದು. ಅಂದ್ರೆ ಯಾವ ಕಾರಣಕ್ಕೋಸ್ಕರ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ಅಂತಂದ್ರೆ
ಅಕ್ರಮ ಹಣದ ವ್ಯವಹಾರ ನಡೆದಿರುವಂತಹ ಒಂದು ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಈಗ ಮಹೇಶ್ ಬಾಬು ಅವರ ಮೇಲೆ ಈಗ ನೋಟಿಸ್ ಅನ್ನು ಇಶ್ಯೂ ಮಾಡಿರುವಂತಹದ್ದು. ಅಂದ್ರೆ ಇಲ್ಲಿ ಮಹೇಶ್ ಬಾಬು ಅವರು ಈಗಾಗಲೇ 2 ಕಂಪನಿಗಳ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಹಣವನ್ನ ಪಡೆದಿರ್ತಾರೆ. ಆ ಹಣ ಒಂದು ನಗದು ರೂಪದಲ್ಲಿ ಹಣವನ್ನ ಪಡೆದಿದ್ರೆ, ಮತ್ತೊಂದು ಹಣವನ್ನ ಅಂದ್ರೆ 2 ಕಂತಿನಲ್ಲಿ ಹಣವನ್ನ ಪಡೆದಿರ್ತಾರೆ. ಒಟ್ಟು 5,90,00,000 ಹಣಕ್ಕೆ ಜಾಹೀರಾತಿಗೆ ಒಪ್ಪಿಕೊಂಡಿರ್ತಾರೆ. ಅಂದ್ರೆ ಹೈದರಾಬಾದ್ನ ಸಾಯಿ ಸೂರ್ಯ ಡೆವಲಪರ್ಸ್ ಹಾಗೂ ಸುರಾನಾ ಗ್ರೂಪ್ ಈ 2 ಕಂಪನಿಗಳಿಗೆ ಜಾಹೀರಾತು ಒಪ್ಪಂದ ಆಗಿರುತ್ತೆ. ಆ ಹಣವನ್ನ ಅಂದ್ರೆ ಜಾಹೀರಾತಿನ ಹಣವನ್ನ ಒಂದು ನಗದು ರೂಪದಲ್ಲಿ ತೆಗೆದುಕೊಂಡಿರ್ತಾರೆ, ಮತ್ತೊಂದು ಚೆಕ್ ಮುಖಾಂತರ ತೆಗೆದುಕೊಂಡಿರ್ತಾರೆ. ನಗದು ರೂಪದಲ್ಲಿ ಸುಮಾರು 2.5 ಕೋಟಿ ಹಣವನ್ನ ತೆಗೆದುಕೊಂಡಿದ್ರೆ, ಅದೇ ರೀತಿ ಉಳಿದ ಹಣ ಇಂದ 3.4 ಕೋಟಿ ಹಣವನ್ನ ಚೆಕ್ ರೂಪದಲ್ಲಿ ಪಡೆದುಕೊಂಡಿರ್ತಾರೆ. ಈ 2 ಕಂಪನಿಗಳ ವಿರುದ್ಧ ಅಂದ್ರೆ ಸಾಯಿ ಸೂರ್ಯ ಡೆವಲಪರ್ಸ್ ಹಾಗೂ ಸುರಾನಾ ಗ್ರೂಪ್ ಈ 2 ಕಂಪನಿಗಳ ವಿರುದ್ಧ ಈಗಾಗಲೇ ತೆಲಂಗಾಣ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿರುತ್ತೆ. ಈ ಒಂದು ದೂರಿನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಈ 2 ಕಂಪನಿಗಳ ವಿರುದ್ಧ ಒಂದು ಡೌಟ್ ಶುರುವಾಗುತ್ತೆ. ಆಗ ಆ ಒಂದು ಪ್ರಕರಣವನ್ನು ತನಿಖೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಮಹೇಶ್ ಬಾಬು ಅವರ ಒಂದು ಅಕ್ರಮ ಹಣದ ವ್ಯವಹಾರದ ಒಂದು ಟ್ರಾನ್ಸಾಕ್ಷನ್ ಕೂಡ ಬಯಲಾಗುತ್ತೆ. ಸೊ ಹಾಗಾಗಿ ಈ ಒಂದು ಅಕ್ರಮದ ಹಣ ಏನು ಅಂದ್ರೆ ಯಾವ ರೀತಿಯಾಗಿ ನೀವು ಹಣದ ಟ್ರಾನ್ಸಾಕ್ಷನ್ ಮಾಡಿದ್ರಿ ಅಂತೇಳಿ ಈಗಾಗಲೇ ಇಡಿ ಅಧಿಕಾರಿಗಳು ಮಹೇಶ್ ಬಾಬು ಅವರಿಗೆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂಥದ್ದು. ಅಂದ್ರೆ ಏಪ್ರಿಲ್ 28ನೇ ತಾರೀಕು ಆ ಒಂದು ನೋಟಿಸ್ಗೆ ನೀವು ಖುದ್ದಾಗಿ ಹಾಜರಾಗಿ ಇಡಿ ಕಚೇರಿಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ನೀವು ಆ ಒಂದು ಹಣದ ಮೂಲವನ್ನು ನೀವು ಆ ಒಂದು ಹಣದ ಮೂಲದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಈಗ ಮಹೇಶ್ ಬಾಬು ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂಥದ್ದು. ಸೊ ಇದು ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಘಟನೆಯಲ್ಲಿ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ಮಹೇಶ್ ಬಾಬು ಅವರು ಸಿಲುಕಿಕೊಂಡಿರುವಂಥದ್ದು. ಈಗಾಗಲೇ ಟಾಲಿವುಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೀರೋ ಆಗಿರುವಂತಹವರು, ಅವರು ತೆಗೆದುಕೊಳ್ಳುವಂತಹ ರೆಮ್ಯುನರೇಷನ್ ಕೂಡ ಕೋಟಿಗಟ್ಟಲೆ ಇರುವಂತಹ ಒಂದು, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದ ಸೂಪರ್ ಸ್ಟಾರ್ ಕೂಡ. ಸೊ ಆ ನಟ ಈಗ ಇಡಿ ಅಧಿಕಾರಿಗಳ ಇಕ್ಕಳಕ್ಕೆ ಸಿಲುಕಿಕೊಂಡಿರುವಂಥದ್ದು. ಸೊ ಹಾಗಾಗಿ ಏಪ್ರಿಲ್ 28ನೇ ತಾರೀಕು ಇಡಿ ಅಧಿಕಾರಿಗಳ ಮುಂದೆ ಮಹೇಶ್ ಬಾಬು ಅವರು ಹಾಜರಾಗಬೇಕು. ಅದಾದ ನಂತರ ಈ 2 ಕಂಪನಿಯಿಂದ ಅಂದ್ರೆ ಸಾಯಿ ಸೂರ್ಯ ಡೆವಲಪರ್ಸ್ ಹಾಗೆ ಸುರಾನಾ ಗ್ರೂಪ್ ಈ 2 ಕಂಪನಿಗಳಿಂದ ಯಾವ ರೀತಿಯಾಗಿ ಹಣವನ್ನು ತೆಗೆದುಕೊಂಡಿದ್ರಿ, ಮತ್ತೆ ಎಷ್ಟು ಅಂದ್ರೆ ಯಾವ ರೀತಿಯಾದಂತಹ ಒಂದು ಒಪ್ಪಂದ ಆಗಿತ್ತು, ಯಾಕೆ ನೀವು ಬೈ ಕ್ಯಾಶ್ ತೆಗೆದುಕೊಂಡಿದ್ರಿ, ಆ ಎಲ್ಲಾ ವಿಚಾರಗಳ ಬಗ್ಗೆ ಅವರು ಕೂಲಂಕುಷವಾಗಿ ಇಡಿ ಅಧಿಕಾರಿಗಳ ಮುಂದೆ ಎಲ್ಲಾ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಈಗ ಮಹೇಶ್ ಬಾಬು ಅವರು ಸದ್ಯಕ್ಕೆ ಇಡಿ ಇಕ್ಕಳಿಗೆ ಸಿಕ್ಕಿ ಹಾಕಿಕೊಂಡಿರುವಂತದ್ದು. ಕಾವ್ಯ, ಎಸ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ವಿಚಾರ ಇಷ್ಟೇ. ವಿಚಾರ ಏನು ಅಂತಂದ್ರೆ ಮಹೇಶ್ ಬಾಬುಗೆ ಈಗ ಸಂಕಷ್ಟ ಎದುರಾಗಿದೆ. ತನಿಖೆಯ ವೇಳೆ ಮಹೇಶ್ ಬಾಬುಗೆ ಜಾಹೀರಾತು ಹಣ ಕೊಟ್ಟಿದ್ದಾರೆ ಎನ್ನುವಂತಹ ದಾಖಲೆಗಳು ಕೂಡ ಲಭ್ಯವಾಗಿದೆ. ತೆಲಂಗಾಣ ಪೊಲೀಸರ ಎಫ್ಐಆರ್ ಅನ್ನ ನೋಡ್ಬಿಟ್ಟು ಇಡಿಯಿಂದ ಮತ್ತೊಂದು ಎಫ್ಐಆರ್ ಬರುತ್ತೆ. ಅಕ್ರಮ ಹಣ ವರ್ಗಾವಣೆ ತನಿಖೆ ಆಗುತ್ತೆ. ಇಡಿ ತನಿಖೆಯ ವೇಳೆ 2 ಕಂಪನಿಗಳ 100 ಕೋಟಿ ರೂಪಾಯಿ ಮೊತ್ತದ ಅಕ್ರಮಗಳು ಪತ್ತೆಯಾಗುತ್ತೆ. ಆ ಒಂದು ತನಿಖೆಯ ವೇಳೆ ಮಹೇಶ್ ಬಾಬುಗೆ ಜಾಹೀರಾತಿಗೆ ಹಣ ಕೊಟ್ಟಿದ್ದರ ದಾಖಲೆ ಲಭ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಬಾಬುಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ.